ಉಮೇಶನ ರೈತರು ಸುಮಾರು ಈಗ 20 ಕುರಿಗಳು ಮರಣ ಹೊಂದಿದ್ದಾವೆ. ಮತ್ತು ಇನ್ನೂ ಒಂದು 14 ಕುರಿಗಳು ಸಹ ಅವು ಚೇತರಿಕೆ ಕಾಣ್ತಾ ಇಲ್ಲ. ಇದರಿಂದ ಯಾರದೇ ರೈತರು ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಏನಿಲ್ಲ. ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕು ಅದನ್ನು ನಾವು ಕೊಡ್ತೀವಿ. AD ವೆಟರ್ನರಿ ಅವರು ಹೇಳ್ದಂಗೆ ತಾವು ಸಹ ಜಾಗೃತವಾಗಿ ಕುರಿಗಳನ್ನು ಮೇಯಿಸಬೇಕಾಗುತ್ತೆ. ಈ ಕಡೆ ಯಾವುದೇ ಕಂಪ್ನಿಗೆ ನೀವು ಬೀಜ ಮಾರಾಟ ಮಾಡೋಕ್ಕೆ ಒಪ್ಪಂದ ಮಾಡಿಕೊಂಡು ಕೆಲವು ರೈತರು ಹಣ್ಣು ತರಕಾರಿ ಬೆಳೀತಿದ್ದಾರೆ. ಅಂಥ ಕಡೆ ನೀವು ದಯವಿಟ್ಟು ನಿಮ್ಮ ಕುರಿಗಳನ್ನು ಮೇಯ್ಸೋಕ್ಕೆ ಕರ್ಕೊಂಡು ಹೋಗಬೇಡಿ. ಬೇರೆ ಕಡೆ ಕರ್ಕೊಂಡೋಗಿ ಜಾಗೃತವಾಗಿ ಮೇಯಿಸಿ. ಯಾಕಂದರೆ ಇದ್ರ ಮೇಲೆ ನೀವು ಬಂಡವಾಳ ಹಾಕಿರ್ತೀರ, ನಿಮ್ಮ ಜೀವನ ಆಧಾರವಾಗಿರುತ್ತೆ. ಅದರಿಂದ ನಿಮ್ಮ ಎಷ್ಟು ಜಾಗೃತವಾಗಿ ನೀವು ನಿಮ್ಮ ದನ ಕರುಗಳು ಅಥವಾ ಕುರಿಗಳನ್ನ ಮೇಕೆಗಳನ್ನ ನೋಡ್ಕೊತೀರ, ಅಷ್ಟೇ ನಿಮಗೆ ಇಂಥ ಅವಘಡದಿಂದ ರಕ್ಷಣೆ ಮಾಡೋಕ್ಕೆ ಅವಕಾಶ ಆಗುತ್ತೆ. ನಮ್ಮ ಕಡೆಯಿಂದ ಏನು AD ವೆಟರ್ನರಿ ಹೇಳ್ದಂಗೆ ಸರ್ಕಾರದಿಂದ ಬರೋಂಥ ಪರಿಹಾರನ ಆದಷ್ಟು ಬೇಗನೆ ನಾವು ಕೊಡಿಸೋಂಥ ವ್ಯವಸ್ಥೆನ ಮಾಡ್ತೀವಿ. ಎಲ್ಲ ರೈತ ಬಾಂಧವರು ಈ ಭಾಗದವ್ರು ಏನಿದ್ದೀರ, ನಿಮಗೆ ಈಗ ಕುರಿಗಳನ್ನು ಸುಮಾರು ವರ್ಷಗಳಿಂದ ಸಾಕ್ತಾ ಇರ್ತೀರ, ನಿಮಗೆಲ್ಲ ಅನುಭವ ಇರುತ್ತೆ. ಅದೇ ರೀತಿ ಯಾವುದೇ ರೀತಿ ಉದಾಸೀನ ಮಾಡ್ದಂಗೆ ಎಚ್ಚರಿಕೆಯಿಂದ ನೀವು ದನ ಕರುಗಳು ಕುರಿ ಮೇಕೆಗಳನ್ನ ನೋಡ್ಕೋಬೇಕಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಸಂಜೆ ತಾವರೆಕೆರೆ ಗೊಲ್ರಟ್ಟಿಯಿಂದ ಈ ಥರ ಕುರಿ ಎಫೆಕ್ಟ್ ಆಗಿದ್ದಾವೆ ಅಂತೇಳಿ ಒಂದು ಫೋನ್ ಬಂತು. ನಾವು ನಮ್ಮ ಡಿಪಾರ್ಟ್ಮೆಂಟಿಂದ 4 ಜನ ಡಾಕ್ಟ್ರು, 2 ಡಿ ಗ್ರೂಪು, ಎಲ್ಲ ಮೆಡಿಸಿನ್ನು ಮೋಸ್ಟ್ಲಿ ಈ ಥರ ಆಗಬೇಕು ಅಂದರೆ ಪ್ಲಾಂಟ್ ಪಾಯ್ಸನಿಂಗ್ ಆಗಿರ್ಬೋದು ಅಂತೇಳಿ ಸಸ್ಪೆಕ್ಟ್ ಮಾಡ್ಕೊಂಡು ಬಂದ್ವಿ. ಇಲ್ಲಿಗೆ ಬಂದರೆ ಎಲ್ಲ ಕುರಿಗಳು ಏನು ಏಲ್ಮೆಂಟ್ ಇದ್ವೋ ಅವಕ್ಕೆಲ್ಲ ರಾತ್ರಿಯೇ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ವಿ. ಅದರಲ್ಲೂ ಒಂದು ಸುಮಾರು ಇಲ್ಲಿ ಇದು ಫ್ಲಾಕ್ ಸೈಜ್ ಬಂದು 100-110 ಇತ್ತು. ಒಂದು ಸಿವಿಯರಾಗಿ ಒಂದು 40 ಎಫೆಕ್ಟ್ ಆಗಿದ್ವು. 40 ಎಫೆಕ್ಟ್ ಆಗಿದ್ರಾಗೆ ಈಗ ಆಲ್ರೆಡಿ 22 ಡೆತ್ ಆಗಿದ್ದಾವೆ. ಇನ್ನು ಒಂದು 10 ಇನ್ನೇನು ಬೆಡ್ ರಿಡ್ ಹಂತದಲ್ಲಿದ್ದಾವೆ. ಇನ್ನೊಂದು 4 ಈಗ ಮತ್ತೆ ಅವಕ್ಕೆ ಟ್ರೀಟ್ಮೆಂಟಲ್ಲಿದ್ದಾವೆ. ಇದು ಆಕಸ್ಮಿಕವಾಗಿ ಜರುಗಿರೋ ಅಂಥದ್ದು. ನಾವು ಒಂದು ಕೇಳ್ಕೊಳ್ಳೋದು ರೈತರಲ್ಲಿ ಅಷ್ಟೇ, ನೀವು ಏನು ಇದು ಅಂದರೆ ಈಗ ಎಲ್ಲಾದರೂ ಸರಿ, ಈಗ ಔಷಧಿ ಹೊಡೆದಿರೋ ಜಾಗಗಳಾಗಲಿ ಅಥವಾ ಯಾವಾರ ಬಳ್ಳಿಗಳು ವಿಷಪೂರಿತ ಬಳ್ಳಿಗಳಾಗಲಿ ಅಂಥದ್ರಿಂದ ತಾವು ದೂರ ಇದ್ದು ಮೇಯಿಸಬೇಕು. ಒಂದು ಸ್ವಲ್ಪ ಜಾಗೃತಿಯಾಗಿ ಮೇಯಿಸಬೇಕು ಅಂತ ರೈತ ಬಾಂಧವರಲ್ಲಿ ಮತ್ತೆ ಮನವಿ ಮಾಡ್ಕೊತಿದ್ದೀನಿ. ಇದು ನಮ್ಮ ಸರ್ಕಾರದಲ್ಲಿ ಅನುಗ್ರಹ ಯೋಜನೆ ಇದೆ. ಈ ಅನುಗ್ರಹ ಯೋಜನೆ ಪ್ರಕಾರ ಈಗ ಏನು ಮರಣಿಸಿದಂಥ ಕುರಿಗಳಿಗೆ 7,500 ಸರ್ಕಾರ ನಿಗದಿ ಮಾಡಿದೆ. ಈ ಪ್ರಸ್ತಾವನೆಯನ್ನು ಹಿಂದೆನೇ ಸಂಜೆನೇ ನಾವು ಸರ್ಕಾರಕ್ಕೆ ಸಲ್ಲಿಸಿ ತ್ವರಿತಗತಿಯಲ್ಲಿ ಪರಿಹಾರ ಧನವನ್ನು ಫಲಾನುಭವಿಗೆ ರೀಚ್ ಆಗಂಗೆ ನೋಡ್ಕೊಂತೀವಿ ಅಂತೇಳಿ ಮಾಧ್ಯಮ ಮುಖಾಂತರ ತಿಳಿಸ್ತೀವಿ.